हरिः ओम व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। नारायणाय परिपूर्णगुणार्णवाय विश्वोदय स्थितिलयो नियतिप्रदाय ज्ञानप्रदाय विबुधा सरसौख्य दुःख सत्कारणाय वितताय नमो नमस्ते। ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಿನ್ನೆ ತನಕ ನಾವು ಈ ಒಂದು 2ನೇ ಅಧ್ಯಾಯದಲ್ಲಿ 92 ಶ್ಲೋಕಗಳ ಚಿಂತನೆ ಮಾಡಿದ್ದೇವೆ. ಮುಂದೆ 93ನೇ ಶ್ಲೋಕದಿಂದ ಚಿಂತನೆ ಪ್ರಾರಂಭ ಆಗುತ್ತೆ. ಈ 5 ಶ್ಲೋಕಗಳೇನಿದ್ದಾವೆ 93ರಿಂದ 97 ಇವು ಗೀತೆಯ 15ನೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕಗಳು. ವಿಶೇಷವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸ್ವಯಂ ಪರಮಾತ್ಮನೇನೆ ಅದು ಯಾವ ರೀತಿಯಾಗಿ ಎಂಬುದಾಗಿ ವಿಸ್ತಾರವಾಗಿ ತಿಳಿಸಿದಂತಹ ಒಂದು ಭಗವದ್ಗೀತೆಯ ಪ್ರಧಾನವಾದಂತಹ ಘಟ್ಟ. ಅಂತಹ ಈ ಒಂದು ಘಟ್ಟದ ಉಲ್ಲೇಖವನ್ನ ಆಚಾರ್ಯರು ಮಾಡ್ತಾ ಹೋಗ್ತಾರೆ. ಶ್ಲೋಕ ಹೇಳ್ತೇನೆ, ನೀವು ಹೇಳಿ. ದ್ವಾವಿಮೌ ಪುರುಷೌ ಲೋಕೆ ಕ್ಷರಶ್ಚಾಕ್ಷರ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಉತ್ತಮಃ ಪುರುಷಸ್ತ್ವನ್ಯಃ ಪರಮಾತ್ಮೇತ್ಯುದಾಹೃತಃ ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯ ಈಶ್ವರಃ ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ ಅತೋಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮಃ ಯೋ ಮಾಮೇವಮ ಸಮ್ಮೂಢಃ ಜಾನಾತಿ ಪುರುಷೋತ್ತಮಂ ಸಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಮುಕ್ತಂ ಮಯಾ ನಘ ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಪದಚ್ಛೇದ ಹೀಗಿದೆ: ದ್ವೌ ಇಮೌ ಪುರುಷೌ ಲೋಕೆ ಕ್ಷರಃ ಚ ಅಕ್ಷರಃ ಏವ ಚ ಕ್ಷರಃ ಸರ್ವಾಣಿ ಭೂತಾನಿ ಕೂಟಸ್ಥಃ ಅಕ್ಷರಃ ಉಚ್ಯತೆ ಉತ್ತಮಃ ಪುರುಷಃ ತು ಅನ್ಯಃ ಪರಮಾತ್ಮ ಇತಿ ಉದಾಹೃತಃ ಯಃ ಲೋಕತ್ರಯಂ ಆವಿಶ್ಯ ಬಿಭರ್ತಿ ಅವ್ಯಯಃ ಈಶ್ವರಃ ಯಸ್ಮಾತ್ ಕ್ಷರಂ ಅತೀತಃ ಅಹಂ ಅಕ್ಷರಾತ್ ಅಪಿ ಚ ಉತ್ತಮಃ ಅತಃ
ಅಸ್ಮಿ ಲೋಕೆ ವೇದೆ ಚ ಪ್ರಥಿತಃ ಪುರುಷೋತ್ತಮಃ ಯಹ ಮಾಂ ಏವಂ ಅಸಮ್ಮೂಢಃ ಜಾನಾತಿ ಪುರುಷೋತ್ತಮಂ ಸಹ ಸರ್ವವಿತ್ ಭಜತಿ ಮಾಂ ಸರ್ವಭಾವೇನ ಭಾರತ ಇತಿ ಗುಹ್ಯತಮಂ ಶಾಸ್ತ್ರಂ ಇದಂ ಉಕ್ತಂ ಮಯಾ ಅನಘ ಏತತ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಃ ಚ ಭಾರತ. 15ನೇ ಅಧ್ಯಾಯದಲ್ಲಿ ಬರುವಂತಹ ಪರಮಾತ್ಮನ ಪುರುಷೋತ್ತಮತ್ವವನ್ನು ಹೇಳುವಂತಹ ದೊಡ್ಡ ಭಾಗ ಈ 5 ಶ್ಲೋಕಗಳು. ಇದರಲ್ಲಿ ಹೇಳ್ತಾ ಇದ್ದಾರೆ, ಕೃಷ್ಣ ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡ್ತಾ ಇದ್ದಾನೆ. ಅರ್ಜುನ, ಜಗತ್ತಿನಲ್ಲಿ ನೋಡಿದರೆ ಇಬ್ಬರೇ ಪುರುಷರಿರೋದು ಅಂತ. ಅಂದ್ರೆ 2 ರೀತಿಯ ಪುರುಷರಿರೋದು. ಯಾವುದೆರಡು ಅಂತ ಹೇಳಿದ್ರೆ, ಒಂದು ಕ್ಷರ ಪುರುಷರು, ಇನ್ನೊಂದು ಅಕ್ಷರ ಪುರುಷರು ಅಂತ. ಕ್ಷರ ಪುರುಷರು ಅಂತ ಹೇಳಿದ್ರೆ, ಕ್ಷರ ಅಂದ್ರೆ ನಾಶ ಅಂತ, ಹುಟ್ಟಿ ಸಾಯುವಂತಹ ಕ್ಷರ ಪುರುಷರು ಒಂದು ಭಾಗ, ಇನ್ನೊಂದು ಅಕ್ಷರ ಪುರುಷ ಅಂತ. ಹುಟ್ಟಿ ಸಾಯುವಂತಹ ಒಂದು ಭಾಗ ಒಂದು ಜೀವರು, ಇನ್ನೊಂದು ಪುರುಷರು ಹುಟ್ಟು ಇಲ್ಲ, ಸಾಯುವುದು ಇಲ್ಲ, ಆ ರೀತಿಯಾದ ಅಕ್ಷರ ಪುರುಷರು ಅಂತ. ಕ್ಷರಃ ಸರ್ವಾಣಿ ಭೂತಾನಿ. ಸರಿ, ಕ್ಷರಭೂತರು ಯಾರು, ಜೀವಿಗಳು ಯಾರು ಅಂತ ಹೇಳಿದ್ರೆ, ಸರ್ವಾಣಿ ಭೂತಾನಿ, ಬ್ರಹ್ಮದೇವರಿಂದಾಗಿ ಪ್ರಾರಂಭ ಮಾಡಿ ಪ್ರತಿಯೊಬ್ಬರು ಕೂಡ ಏನಾಗಿದ್ದಾರೆ, ಕ್ಷರಭೂತರು. ಅವ್ರು ಹುಟ್ಟುತ್ತಾರೆ, ಸಾಯ್ತಾರೆ. ವಿಶೇಷವಾಗಿ ಉಪನಿಷತ್ತಿನಲ್ಲಿ ಹೇಳುವಂತೆ, ಈಶಾವಾಸ್ಯ ಉಪನಿಷತ್ತಿನಲ್ಲಿ ಹೇಳ್ತಾರೆ, ವಾಯುರನಿಲ ಮಮೃತ ಮಥೇದಂ ಭಸ್ಮಾಂತಂ ಶರೀರಂ ಅಂತ ತಿಳಿಸ್ತಾರೆ. ಅಲ್ಲಿ ಹೇಳ್ತಾರೆ, ವಾಯುದೇವರ ಶರೀರವು ಕೂಡ ಒಂದಲ್ಲ ಒಂದು ದಿನ ನಾಶವಾಗಲೇಬೇಕು. ವಾಯುದೇವರು ಬ್ರಹ್ಮದೇವರು ಸಮಾನರು, ಬ್ರಹ್ಮದೇವರ ಶರೀರವು ನಾಶ ಆಗಬೇಕು. ಹಾಗೆ ಕ್ಷರಸರ್ವಾಣಿ ಭೂತಾನಿ, ಬ್ರಹ್ಮದೇವರಿಂದ ಪ್ರಾರಂಭ ಮಾಡಿ ಪ್ರತಿಯೊಬ್ಬ ಜೀವಗಳು ಕೂಡ ಏನಾಗಿದ್ದಾರೆ, ಕ್ಷರಭೂತರು, ಹುಟ್ಟಿ ಸಾಯುವಂತಹ, ನಾಶ ಇರುವಂತಹ ಭೂತರು. ನಾಶ ಇಲ್ಲದೆ ಇರುವಂತಹವ್ರು ಯಾರು, ಕೂಟಸ್ಥಃ ಅಕ್ಷರ ಉಚ್ಯತೆ. ಯಾವ ಮಹಾಲಕ್ಷ್ಮೀ ದೇವಿ, ಅವಳೇನಂತ ಕರ್ಸ್ಕೊಳ್ತಾಳೆ, ನಾಶ ಇಲ್ಲದೆ ಇರುವಂತಹ ಪುರುಷಳು. ಸಾಮಾನ್ಯವಾಗಿ ಪುರುಷ ಶಬ್ದವನ್ನು ನಾವು ಲೌಕಿಕವಾಗಿ ನೋಡೋದಾದ್ರೆ ಗಂಡಸು ಅನ್ನುವಂಥ ಅರ್ಥದಲ್ಲಿ ಪ್ರಯೋಗ ಮಾಡ್ತೇವೆ. ನಿಜವಾಗಿಯೂ ಪುರುಷ ಶಬ್ದಕ್ಕೆ ಅರ್ಥ ಅನೇಕ ದೇಹಗಳನ್ನು ಪಡೆಯುವಂಥವನು, ಪುರುಸರತಿ ಇತಿ ಪುರುಷ ಅಂತ. ಅನೇಕ ದೇಹಗಳನ್ನು ಪ್ರವೇಶ ಮಾಡುವಂಥವನು ಪರಮಾತ್ಮ ಪ್ರಧಾನ ಪುರುಷ. ಯಾಕೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬರ ದೇಹದಲ್ಲೂ ಕೂಡ ಅವನು ಇದ್ದೇ ಇರ್ತಾನೆ ಅಂತರ್ಯಾಮಿಯಾಗಿ. ಹೀಗೆ ಪುರುಷ, ಕ್ಷರ ಪುರುಷ, ನಾಶ ಇರುವಂತಹ ಪುರುಷ ನಾವೆಲ್ಲರೂ, ಬ್ರಹ್ಮಾದಿಗಳಿಂದ ಪ್ರಾರಂಭ ಮಾಡಿ ನಾವೆಲ್ಲರೂ. ಅಕ್ಷರ ಪುರುಷಳು ಮಹಾಲಕ್ಷ್ಮೀ ದೇವಿ. ಮಹಾಲಕ್ಷ್ಮೀ ದೇವಿ ನಿತ್ಯ ಮುಕ್ತಳು, ಹಾಗಾಗಿ ಅವಳಿಗೆ ನಾಶ ಅನ್ನೋದಿಲ್ಲ. ಹೀಗೆ 2 ರೀತಿಯಾದಂತಹ ಪುರುಷರಿದ್ದಾರೆ. ಕ್ಷರಃ ಸರ್ವಾಣಿ ಭೂತಾನಿ, ಕೂಟಸ್ಥಃ ಅಕ್ಷರ ಉಚ್ಯತೆ. ಕೂಟಸ್ಥ ಅಂತ ಹೇಳಿ ಲಕ್ಷ್ಮೀ ದೇವಿ, ನಾಶ ಇಲ್ಲದೆ ಇರುವಂತಹ ಲಕ್ಷ್ಮೀ ದೇವಿ. ಅವಳೇನಾಗಿದ್ದಾಳೆ, ಅಕ್ಷರ ಪುರುಷಳಾಗಿದ್ದಾಳೆ ಅಂತ. ಇಲ್ಲಿ ಕೂಟ ಅನ್ನುವಂಥ ಶಬ್ದ ಇದೆ. ಕೂಟ ಶಬ್ದಕ್ಕೆ ಜೋಡಿಸುವುದು, ಒಟ್ಟಿಗೆ ಇರುವುದು ಅಂತ ಅರ್ಥ. ಇಲ್ಲಿ ವಿಶೇಷವಾಗಿ ಲಕ್ಷ್ಮೀ ದೇವಿ, ನಾವು ಹಿಂದಿನ ನೋಡಿದ್ವಿ, ಮಮ ಯೋನಿರ್ ಮಹದ್ ಬ್ರಹ್ಮ ತಸ್ಮಿನ್ ಗರ್ಭಂ ದದಾಮ್ಯಹಂ ಅಂತ. ಜಗತ್ತಿನ ತಂದೆ ತಾಯಿ ಯಾರು ಅಂತಾರೆ, ಅದು ಲಕ್ಷ್ಮೀ ದೇವಿ ಮತ್ತು ಪರಮಾತ್ಮ. ಹಾಗಾಗಿ ನಾವು ಅಂದ್ರೆ ಜೀವರು ಈ ಶರೀರದ ಜೊತೆಗೆ ಕೂಡಲಿಕ್ಕೆ, ಸೇರಲಿಕ್ಕೆ ಕಾರಣ ಲಕ್ಷ್ಮೀ ದೇವಿಯು ಆಗಿದ್ದಾಳೆ. ಹಾಗಾಗಿ ಅವಳಿಗೆ ಕೂಟಸ್ಥ ಎಂಬುದಾಗಿ ಕರೀತಾರೆ ಅಂತ. ಈ ರೀತಿಯಾಗಿ ಲಕ್ಷ್ಮೀ ದೇವಿ ಏನಾಗಿದ್ದಾಳೆ, ಅವಳು ಕೂಟಸ್ಥ ಪುರುಷಳು ಎಂದು, ಅವಳು ನಾಶ ಇಲ್ಲದೆ ಇರುವಂತಹ ಪುರುಷಳು ಅಂತ ಕರೆಸ್ಕೊಳ್ತಾಳೆ, ಅಕ್ಷರ ಪುರುಷಳು ಅಂತ. ಹೀಗೆ ಕ್ಷರ ಪುರುಷರು, ಅಕ್ಷರ ಪುರುಷಳು 2 ವಿಭಾಗ ಆಯಿತು. ಉತ್ತಮ ಪುರುಷಸ್ತ್ವನ್ಯ ಪರಮಾತ್ಮೇತ್ಯುದಾಹೃತ. ಈ ಇಬ್ಬರು ಪುರುಷರನ್ನ, ಕ್ಷರ ಪುರುಷರನ್ನ ಮತ್ತು ಅಕ್ಷರ ಪುರುಷರನ್ನ ಮೀರಿ ನಿಂತಹ, ಇವರಿಬ್ಬರಿಗಿಂತಲೂ ಉತ್ತಮನಾದಂತಹ ವ್ಯಕ್ತಿ ಯಾರು ಅಂತ ಹೇಳಿದ್ರೆ, ಅದು ಪರಮಾತ್ಮ ಇತಿ ಉದಾಹೃತಃ. ಇವರಿಬ್ಬರಿಗಿಂತಲೂ ಉತ್ತಮನಾದಂತಹ ಪುರುಷ ಯಾರು ಅಂತ ಹೇಳಿದ್ರೆ, ಅದು ಪರಮಾತ್ಮ ಎಂಬುದಾಗಿ ಕರೆಸ್ಕೊಳ್ತಾನೆ ಅಂತ ಸ್ವಯಂ ಪರಮಾತ್ಮನೇ ಹೇಳಿದ್ದಾನೆ. ಅವನು ಹೇಗಿದ್ದಾನೆ, ಯೋ ಲೋಕತ್ರಯಮಾವಿಶ್ಯ ಬಿಭರ್ತಿ ಅವ್ಯೇ ಈಶ್ವರ. ಪರಮಾತ್ಮ ಏನಾಗಿದ್ದಾನೆ, 3 ಲೋಕಗಳಲ್ಲೂ ಕೂಡ ಇದ್ದಾನೆ. 3 ಲೋಕ ಅಂತ ಹೇಳಿದ್ರೆ ಕೇವಲ 3 ಲೋಕ ಅಂತ ಅರ್ಥ ಅಲ್ಲ,
ಮೇಲ್ಗಡೆಯ ಲೋಕ, ಕೆಳಗಡೆಯ ಲೋಕ, ಮಧ್ಯದಲ್ಲಿರುವಂತಹ ಭೂಮಿ ಎಂಬುದಾಗಿ ಸೇರಿಕೊಂಡು ಒಟ್ಟು 7 ಲೋಕ, 3 ಲೋಕಗಳು ಅಂತ, 3 ಲೋಕ ಅಂತ 14 ಲೋಕ ಅಂತಾನೆ ಅರ್ಥ. ಯೋ ಲೋಕತ್ರಯಮಾವಿಶ್ಯ, ಎಲ್ಲ ಲೋಕಗಳಲ್ಲೂ ಕೂಡ ಪರಮಾತ್ಮ ಪ್ರವೇಶ ಮಾಡಿ ವಿಶೇಷವಾಗಿ ಏನ್ ಮಾಡ್ತಾನೆ, ಎಲ್ಲ ಲೋಕಗಳನ್ನು ಕೂಡ ಧಾರಣೆ ಮಾಡಿದ್ದಾನೆ, ಅವುಗಳನ್ನು ಹೊತ್ತುಕೊಂಡಿದ್ದಾನೆ ಅಂಥವನು ಪರಮಾತ್ಮ ಅಂತ. ಇಂತಹ ಪರಮಾತ್ಮ ಹೇಳ್ತಾ ಇದ್ದಾನೆ, ಯಸ್ಮಾತ್ ಕ್ಷರಮತೀತೋಹಂ ಅಕ್ಷರಾದಪಿ ಚೋತ್ತಮಃ. ನಾನೇನಾಗಿದ್ದೇನೆ, ಕ್ಷರಂ ಅತೀತಃ, ಕ್ಷರ ಪುರುಷರಿಗಿಂತಲೂ ಕೂಡ ಉತ್ತಮನಾದಂಥವನು ನಾನು. ಕೇವಲ ಕ್ಷರ ಪುರುಷರು ಅಂತಲ್ಲ, ಅಕ್ಷರಾದಪಿ ಚೋತ್ತಮಃ, ಅಕ್ಷರ ಪುರುಷಳಾದಂತಹ ಲಕ್ಷ್ಮೀದೇವಿಗಿಂತಲೂ ನಾನೇ ಶ್ರೇಷ್ಠನಾಗಿದ್ದೇನೆ. ಕ್ಷರರಿಗಿಂತಲೂ ಶ್ರೇಷ್ಠ, ಅಕ್ಷರ ಪುರುಷಳಾದಂತಹ ಲಕ್ಷ್ಮೀದೇವಿಗಿಂತಲೂ ಕೂಡ ನಾನೇ ಶ್ರೇಷ್ಠನಾಗಿದ್ದೇನೆ. ಅದು ಬೇರೆ ಯಾರೂ ಅಲ್ಲ, ಅತಃ ಅಸ್ಮಿ, ಅದು ನಾನೇ ಆಗಿದ್ದೇನೆ. ಅಸ್ಮಿ ಅಂದ್ರೆ ಇದ್ದೇನೆ, ಆಗಿದ್ದೇನೆ ಅಂತ ಅರ್ಥ ಸಂಸ್ಕೃತದಲ್ಲಿ. ಹಾಗಾಗಿ ಅತಃ ಅಸ್ಮಿ ಲೋಕೆ ವೇದೇ ಚ ಪ್ರಥಿತಃ ಪುರುಷೋತ್ತಮ. ಹಾಗಾಗಿ ಜಗತ್ತಿನ ಎಲ್ಲ ಜನರು, ಎಲ್ಲ ವೇದಗಳು, ಪುರಾಣಗಳು, ಉಪನಿಷತ್ತುಗಳು ಎಲ್ಲವೂ ಕೂಡ ನನ್ನ ಏನಂತ ಕರೀತಾರೆ, ಪುರುಷೋತ್ತಮ ಎಂಬುದಾಗಿ ಕರೀತಾರೆ ಅಂತ ಪರಮಾತ್ಮ ಹೇಳ್ತಾ ಇದ್ದಾನೆ. ಆ ರೀತಿಯಾಗಿ ಪುರುಷೋತ್ತಮ ಅಂತ ಯಾಕೆ ಕರೀತಾರೆ ಅಂತ ಹೇಳಿದ್ರೆ, ಕ್ಷರ ಪುರುಷರಿಗಿಂತಲೂ ನಾನು ಶ್ರೇಷ್ಠನಾಗಿದ್ದೇನೆ, ಅಕ್ಷರ ಪುರುಷರಿಗಿಂತಲೂ ನಾನು ಶ್ರೇಷ್ಠನಾಗಿದ್ದೇನೆ. ಹಾಗಾಗಿ ವೇದಗಳು, ಪುರಾಣಗಳು, ಜ್ಞಾನಿಗಳು ಎಲ್ಲರೂ ಕೂಡ ನನ್ನನ್ನ ಪುರುಷೋತ್ತಮ ಎಂಬುದಾಗಿ ಕರೀತಾರೆ ಅಂತ ತಿಳಿಸ್ತಾ ಇದ್ದಾನೆ ಪರಮಾತ್ಮ. ಈ ರೀತಿಯಾಗಿ ಪರಮಾತ್ಮ ಹೇಳ್ತಾನೆ, ಯೋಮಾಮೇವಂ ಅಸಮ್ಮೂಢ ಜಾನಾತಿ ಪುರುಷೋತ್ತಮಂ. ಸರಿ, ನಾನೇನೋ ಪುರುಷೋತ್ತಮ ಸರಿ, ಆದರೆ ಎಲ್ಲರೂ ನನ್ನನ್ನು ಹೀಗೆ ತಿಳಿತಾರಾ? ಇಲ್ಲ. ಕೆಲವೊಬ್ಬರು ನಾವು ಹಿಂದೆ ನೋಡಿದಂತೆ ಮಾನುಷೀಂ ತನುಮಾಶ್ರಿತಂ, ಸಾಮಾನ್ಯ ಮನುಷ್ಯ ಅಂತ ತಿಳಿದುಕೊಂಡು ಬಿಡ್ತಾರೆ. ಕೆಲವೊಬ್ಬರಿಗೆ ಅವನಿಗೂ ದುಃಖ ಇದೆ ಹಾಗೆ ಹೀಗೆ ಅಂತ ಹೇಳ್ಕೊಳ್ತಾರೆ. ನಿಜವಾಗಿಯೂ ನಾನೇನಾಗಿದ್ದೇನೆ, ಪುರುಷೋತ್ತಮನಾಗಿದ್ದೇನೆ ಅಂತ. ಯೋಮಾಂ ಏವಂ ಅಸಮ್ಮೂಢ ಅಂದ್ರೆ ಜ್ಞಾನಿಯಾದಂತಹ ವ್ಯಕ್ತಿ ಏನ್ ಮಾಡ್ತಾನೆ, ನನ್ನನ್ನ ಜಾನಾತಿ ಪುರುಷೋತ್ತಮಂ, ಪರಮಾತ್ಮನನ್ನ ಪುರುಷೋತ್ತಮ ಎಂಬುದಾಗಿ ಚಿಂತನೆ ಮಾಡ್ತಾನೆ. ಎಲ್ಲ ಪುರುಷರಿಗಿಂತಲೂ ಉತ್ತಮ, ಸರ್ವೋತ್ತಮ ವ್ಯಕ್ತಿ ಎಂಬುದಾಗಿ ಚಿಂತನೆ ಮಾಡ್ತಾನೆ. ಯಾರು? ಜ್ಞಾನಿಯಾದಂಥವನು. ಅಂತಹ ವ್ಯಕ್ತಿ ಸ ಸರ್ವವಿದ್ ಭಜತಿ ಮಾಂ ಸರ್ವಭಾವೇನ ಭಾರತ. ಅಂತಹ ವ್ಯಕ್ತಿಯೇನೆ ನಿಜವಾಗಿಯೂ ಕೂಡ ಸರ್ವವಿತ್, ಎಲ್ಲವನ್ನೂ ತಿಳಿದುಕೊಂಡಿದ್ದಾನೆ, ಅವನು ಶ್ರೇಷ್ಠ ಜ್ಞಾನಿ. ಅಂತಹ ವ್ಯಕ್ತಿ ಏನಾಗ್ತಾನೆ, ವಿಶೇಷವಾಗಿ ನನ್ನನ್ನ ಸರ್ವಭಾವೇನ ಭಾರತ, ಎಲ್ಲ ಬಗೆಯಿಂದಲೂ ಕೂಡ ನನ್ನನ್ನೇ ವಿಶೇಷವಾಗಿ ಪೂಜೆ ಮಾಡ್ತಾನೆ ಅಂತ. ಯಾಕೆ ಅಂತ ಹೇಳಿದ್ರೆ ಅವನಿಗೆ ಅರ್ಥವಾಗಿ ಬಿಟ್ಟಿದೆ, ಜ್ಞಾನಿಗೆ, ಜಗತ್ತಿನಲ್ಲಿರುವಂತಹ ಪ್ರತಿಯೊಬ್ಬರಿಗಿಂತಲೂ ಕೂಡ ಸರ್ವೋತ್ತಮನಾದಂಥವನು ಯಾರು, ಶ್ರೇಷ್ಠನಾದಂಥವನು ಪರಮಾತ್ಮ. ಹಾಗಾಗಿ ಪರಮಾತ್ಮನ್ನೇ ನಾವು ಶರಣ ಹೊಂದಬೇಕು ಅಂತ ಇಡೀ ಸರ್ವಸ್ವವನ್ನೇ ಪರಮಾತ್ಮನಿಗೋಸ್ಕರ ತ್ಯಾಗವನ್ನು ಮಾಡಿ, ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿ, ತಾನು ಮಾಡುವಂತಹ ಪ್ರತಿಯೊಂದು ಕ್ರಿಯೆಗಳಲ್ಲೂ ಕೂಡ ಪರಮಾತ್ಮನ ಚಿಂತನೆಯನ್ನು ಮಾಡ್ತಾನೆ. ಅದೇ ಸರ್ವಭಾವೇನ ಭಾರತ. ಎಲ್ಲ ರೀತಿಯಿಂದಲೂ, ಯಾವ್ಯಾವ ರೀತಿಯಿಂದ ಪರಮಾತ್ಮನ ಪೂಜೆ ಮಾಡ್ಲಿಕ್ಕೆ ಸಾಧ್ಯವೋ ಎಲ್ಲ ರೀತಿಯಿಂದಲೂ ಕೂಡ ಪರಮಾತ್ಮನ ಪೂಜೆಯನ್ನು ಮಾಡ್ತಾನೆ. ಅಂದ್ರೆ ತಾನು ಮಾಡುವಂತಹ ಪ್ರತಿಯೊಂದು ಕರ್ಮವನ್ನು ಕೂಡ ಪರಮಾತ್ಮನ ಪೂಜೆ ಅಂತ ಅವನು ಭಾವಿಸಿಕೊಂಡು ವಿಶೇಷವಾಗಿ ಅನುಸಂಧಾನದಿಂದ ಪ್ರಾಮಾಣಿಕವಾಗಿ ತನ್ನ ಎಲ್ಲ ಕರ್ಮಗಳನ್ನು ಮಾಡ್ತಾನೆ. ಹೀಗೆ ನಾನು ಇಲ್ಲಿ ತನಕ ನಿನಗೆ ಹೇಳಿರುವಂತಹ ವಿಚಾರ ಏನೋ ಸಾಮಾನ್ಯ ವಿಚಾರ ಅಲ್ಲ. ಪರಮಾತ್ಮ ಹೇಳ್ತಾನೆ, ಇತಿ ಗುಹ್ಯತಮಂ ಶಾಸ್ತ್ರಂ, ಇದು ಅತ್ಯಂತ ರಹಸ್ಯವಾದಂತಹ ಶಾಸ್ತ್ರ ತತ್ವ. ಇದಮುಕ್ತಂ ಮಯಾನಘ, ಇದನ್ನು ನಾನು ನಿನಗೆ ಹೇಳಿದ್ದೇನೆ. ಅನಘ ಅಂತ ಹೇಳಿದ್ರೆ, ಅಘ ಅಂತಂದ್ರೆ ಪಾಪ, ಅನಘ ಅಂತ ಹೇಳಿದ್ರೆ ಪಾಪ ಇಲ್ಲದೆ ಇರುವಂತಹ ಅರ್ಜುನನೇ ಅಂತ ಹೇಳ್ತಾ ಇದ್ದಾನೆ. ಯಾಕೆ ಅದನ್ನು ಹೇಳಿದ ಅಂತ ಹೇಳಿದ್ರೆ, ನಮಗೆಲ್ಲ ಗೊತ್ತೇ ಇರುವಂತೆ ಭಗವದ್ಗೀತೆ ಅದನ್ನು ಪರಮಾತ್ಮ ಅರ್ಜುನನಿಗೆ ಉಪದೇಶ ಮಾಡಿದ್ದು ಯುದ್ಧದ ಒಂದು ಪರಿಸ್ಥಿತಿಯಲ್ಲಿ. ಅರ್ಜುನ ಹೆದರಿದ್ದ, ಯಾಕೆ, ನನಗೆ ಪಾಪ ಬರುತ್ತೇನೋ ಅಂತ. ಎದುರುಗಡೆ ಇರುವಂತಹವರು ಕರ್ಣ, ಭೀಷ್ಮ, ದ್ರೋಣಾಚಾರ್ಯ, ಅಶ್ವತ್ಥಾಮಾಚಾರ್ಯ, ಕೃಪಾಚಾರ್ಯ ಮುಂತಾದಂತಹ ದೊಡ್ಡ ದೊಡ್ಡ ಅತಿರಥ ಮಹಾರಥರು ನನ್ನ ಬಂಧು ಬಾಂಧವರು. ಹಾಗಾಗಿ ಅವರನ್ನು ಕೊಂಡರೆ ನನಗೇನಾಗುತ್ತೆ, ಪಾಪವೇ ಬರುತ್ತೆ ಎಂಬುದಾಗಿ ಅವನಿಗೆ ಸಂದೇಹ ಇತ್ತು. ಹಾಗಾಗಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಅರ್ಜುನ ನನ್ನ ಅನಘ ಅಂತ ಕರಿತಾ ಇದ್ದಾನೆ. ಅಂದ್ರೆ ನೀನು ಪಾಪರಹಿತ, ನೀನು ಇವರನ್ನು ಸಂಹಾರ ಮಾಡಿದರೆ ನಿನಗೆ ಯಾವ ರೀತಿಯ ಅಂತ ಪಾಪವೂ ಅಂಟೋದಿಲ್ಲ. ಇದು ಒಂದು ಚಿಂತನೆ. ಇನ್ನೊಂದು ಚಿಂತನೆ, ಪರಮಾತ್ಮನನ್ನು ನಾವು ಸರ್ವೋತ್ತಮ ಪುರುಷೋತ್ತಮ ಎಂಬುದಾಗಿ ತಿಳಿದರೆ ನಮಗೆ ಯಾವ ಪಾಪಗಳು ಕೂಡ ಅಂಟೋದಿಲ್ಲ ಅಂತ. ಇದನ್ನು ನಾನು ನಿನ್ನ ಮೇಲಿನ ಪ್ರೀತಿಯಿಂದ ಹೇಳಿದ್ದೇನೆ. ಏತದ್ ಬುದ್ಧ್ವಾ ಬುದ್ಧಿಮಾನ್ ಸ್ಯಾತ್ ಕೃತಕೃತ್ಯಶ್ಚ ಭಾರತ. ಇದನ್ನು ತಿಳಿದರೆ ಏನಾಗುತ್ತೆ, ಎಲ್ಲವನ್ನೂ ತಿಳಿದಂತೆ ಆಗ್ತಾನೆ. ವಿಶೇಷವಾಗಿ ಪರಮಾತ್ಮನನ್ನ ತಿಳಿದಂತೆ ಅವನು ಆಗ್ತಾನೆ. ಹಾಗಾಗಿ ಕೃತಕೃತ್ಯಶ್ಚ ಭಾರತ,
ಕೃತಕೃತ್ಯ ಅಂತ ಹೇಳಿದ್ರೆ ಅವನಿಗೆ ಮುಂದೆ ಮಾಡಬೇಕಾದದ್ದು ಏನೂ ಇಲ್ಲ ಅಂತ ಹೇಳುತ್ತೆ. ಕೃತಕೃತ್ಯರಾಗ್ಬಿಟ್ವಿ, ಕೃತಕೃತ್ಯರಾದರು ಅಂತ ಹೇಳಿ ಪದ ಪ್ರಯೋಗ ಮಾಡ್ತೀವಿ. ಅಂದ್ರೆ ಅವ್ರು ಏನ್ ಮಾಡ್ಬೇಕು ಅಂತ ಬಂದಿದ್ರು ಅದನ್ನ ಮಾಡಿ ಮುಗಿಸಿದ್ರು ಅಂತ ಅರ್ಥ. ಹಾಗೆ ಪ್ರಧಾನವಾಗಿ ಅವನಿಗೆ ಮನುಷ್ಯ ಜನ್ಮ ಬಂದಿರೋದೇ ಪರಮಾತ್ಮನ ಬಗ್ಗೆ ತಿಳಿಯಲಿಕ್ಕೆ. ಪರಮಾತ್ಮನ ಬಗ್ಗೆ ಈ ರೀತಿಯಾಗಿ ತಿಳಿದಾಗ ಅವನೇನಾಗ್ತಾನೆ, ಕೃತಕೃತ್ಯನಾಗ್ತಾನೆ, ಅವನ ಜೀವನ ಸಾರ್ಥಕ ಆಗುತ್ತೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಈ 5 ಶ್ಲೋಕಗಳಲ್ಲಿ ವಿಶೇಷವಾಗಿ ಪರಮಾತ್ಮ ತನ್ನ ಸರ್ವೋತ್ತಮತ್ವದ ಬಗ್ಗೆ, ಪುರುಷೋತ್ತಮ ತಾನು ಎಂಬುದಾಗಿ ವಿಸ್ತಾರವಾಗಿ ತಿಳಿಸಿದ್ದಾನೆ. ಯಾರ್ಯಾರು ಕ್ಷರ ಪುರುಷರು, ಯಾರು ಅಕ್ಷರ ಪುರುಷರು, ಅವರಿಗಿಂತ ನಾನು ಉತ್ತಮನಾಗಿದ್ದಾನೆ, ಅವರಿಗೂ ನಾನು ನಿಯಾಮಕನಾಗಿದ್ದೇನೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಹೀಗೆ ಈ ಭಗವದ್ಗೀತೆಯಲ್ಲಿ ವಿಶೇಷವಾಗಿ 15ನೇ ಅಧ್ಯಾಯ ಅತ್ಯಂತ ಪ್ರಧಾನವಾದಂತಹ ಅಧ್ಯಾಯ, ಪುರುಷೋತ್ತಮ ಯೋಗ ಅಂತ ಪರಮಾತ್ಮನ ಸರ್ವೋತ್ತಮತ್ವವನ್ನು ಸಾರುವಂತಹ ಭಾಗ. ಅದರಲ್ಲೂ ಕೂಡ ಈ 5 ಶ್ಲೋಕಗಳು ವಿಸ್ತಾರವಾಗಿ ಪರಮಾತ್ಮನ ಸರ್ವೋತ್ತಮತ್ವವನ್ನು ತಿಳಿಸ್ತಾ ಹೋಗುತ್ತೆ. ಇದನ್ನು ತಿಳಿದಾಗ ಪರಮಾತ್ಮನ ಪುರುಷೋತ್ತಮತ್ವ ಜ್ಞಾನ, ಸರ್ವೋತ್ತಮ ಎನ್ನುವಂತಹ ಜ್ಞಾನ ನಮಗೆ ಗಟ್ಟಿಯಾಗುತ್ತೆ. ಹಾಗಾಗಿ ಆಚಾರ್ಯರು ಈ 5 ಶ್ಲೋಕಗಳನ್ನು ಕೂಡ ಒಟ್ಟಿಗೆ ನಮಗೆ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಮುಂದಿನ ಶ್ಲೋಕ, ದೌಭೂತ ಸರ್ಗೌ ಲೋಕೇಸ್ಮಿನ್ ದೈವ ಆಸುರ ಏವಚ ದೈವೋ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥಮೇ ಶೃಣು. ಪದಚ್ಛೇದ ಹೀಗಿದೆ: ದ್ವೌ ಭೂತಸರ್ಗೌ ಲೋಕೆ ಅಸ್ಮಿನ್ ದೈವ ಆಸುರ ಏವ ಚ ದೈವಃ ವಿಸ್ತರಶಃ ಪ್ರೋಕ್ತಃ ಆಸುರಂ ಪಾರ್ಥ ಮೇ ಶೃಣು. ಇದು 16ನೇ ಅಧ್ಯಾಯದಲ್ಲಿ ಬರುವಂತಹ ಶ್ಲೋಕ. ಇಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಅರ್ಜುನ, ಜಗತ್ತಿನಲ್ಲಿ ಜನರ ಸ್ವಭಾವ, ಜೀವನ ಸ್ವಭಾವ 2 ರೀತಿ ಇದೆ ಅಂತ. ದೈವ ಮತ್ತು ಆಸುರ ಅಂತ. ಒಂದು ದೈವ ಸ್ವಭಾವ, ಇನ್ನೊಂದು ಆಸುರ ಸ್ವಭಾವ ಅಂತ. ಅಂದ್ರೆ ಒಳ್ಳೆಯದು ಕೆಟ್ಟದು ಅಂತ, ಅದನ್ನ ಬಿಟ್ಟು ಬೇರೆ ಯಾವುದೂ ಇಲ್ಲ. ಒಬ್ಬ ಒಳ್ಳೆಯವನಾಗಿರ್ತಾನೆ, ಒಬ್ಬ ಕೆಟ್ಟವನಾಗಿರ್ತಾನೆ. ಅಥವಾ ಒಬ್ಬನಲ್ಲಿ ಒಳ್ಳೆಯತನ ಜಾಸ್ತಿ ಇರುತ್ತೆ, ಇನ್ನೊಬ್ಬದಲ್ಲಿ ಕೆಟ್ಟತನ ಜಾಸ್ತಿ ಇರುತ್ತೆ. ಹೀಗೆ 2 ರೀತಿಯಾದಂಥದ್ದು, ಒಂದು ಒಳ್ಳೆಯದು, ಇನ್ನೊಂದು ಕೆಟ್ಟದು ಅಂತ. ಅದನ್ನೇ ದೈವ ಆಸುರ ಅಂತ ಕರಿತಾ ಇದ್ದಾರೆ. ಯಾಕಂದ್ರೆ ದೇವತೆಗಳು ಒಳ್ಳೆಯವರು, ಅಸುರರು ಕೆಟ್ಟವರು. ಹೀಗೆ 2 ವಿಭಾಗ ಇದೆ. ಅದರಲ್ಲಿ ದೈವ ವಿಸ್ತರಶಃ ಪ್ರೋಕ್ತಃ 16ನೇ ಅಧ್ಯಾಯದಲ್ಲಿ ವಿಶೇಷವಾಗಿ, ಅಂದ್ರೆ ಪ್ರಾರಂಭದಲ್ಲಿ 16ನೇ ಅಧ್ಯಾಯದ, ಇದು ವಾಸ್ತವಿಕ 6ನೇ ಶ್ಲೋಕ. 16ನೇ ಅಧ್ಯಾಯದ ಪ್ರಾರಂಭದಲ್ಲಿ ಪರಮಾತ್ಮ ದೈವ ಸ್ವಭಾವದ ಬಗ್ಗೆ ತಿಳಿಸಿದ್ದಾನೆ. ಅಂದ್ರೆ ಸಾತ್ವಿಕ ಸ್ವಭಾವಿಗಳಂದ್ರೆ ಹೇಗಿರ್ತಾರೆ, ಅವರು ಯಾವ ರೀತಿಯಾಗಿ ಜೀವನ ಮಾಡ್ತಾರೆ, ಯಾರು ಎಂಬುದಾಗಿ ತಿಳಿಸಿದ್ದಾನೆ. ಹಾಗಾಗಿ ದೈವ ವಿಸ್ತರಶಃ ಪ್ರೋಕ್ತಃ, ದೈವ ಸ್ವಭಾವದ ಬಗ್ಗೆ ನಾನು ವಿಶೇಷವಾಗಿ ವಿಸ್ತಾರವಾಗಿ ತಿಳಿಸಿದ್ದೇನೆ. ಅದನ್ನು ನಾವು ನೋಡೋದಾದ್ರೆ ಪರಮಾತ್ಮ ಹೇಳ್ತಾನೆ, ಅಭಯಂ ಸತ್ವ ಸಂಶುದ್ಧಿ ಜ್ಞಾನ ಯೋಗ ವ್ಯವಸ್ಥಿತಿ ದಾನಂ ದಮಶ್ಚ ಯಜ್ಞಶ್ಚ ಸ್ವಾಧ್ಯಾಯಸ್ತಪಾರ್ಜವಂ ಅಹಿಂಸಾ ಸತ್ಯಮಕ್ರೋಧ ತ್ಯಾಗ ಶಾಂತಿ ಅಪೈಶುನಂ ದಯಾಭೂತೇಶ್ವಲೋಲುತ್ವಂ ಆರ್ದವಂ ಹಿರೀಹಿ ಅಚಾಪಲಂ ತೇಜಃ ಕ್ಷಮಾ ಧೃತಿಶೌಚಂ ಅದ್ರೋಹೋ ನಾತಿಮಾನಿತ ಭವಂತಿ ಸಂಪದಂ ದೈವೀಂ ಅಭಿಜಾತಸ್ಯ ಭಾರತ. ಇವೆಲ್ಲವೂ ಕೂಡ ದೈವಿ ಸ್ವಭಾವದ ಜನರ ಗುಣಗಳು ಅಂತ ತಿಳಿಸ್ತಾ ಇದ್ದಾನೆ. ಅದನ್ನು ನಾವು ಸ್ವಲ್ಪ ನೋಡೋದಾದ್ರೆ ಪರಮಾತ್ಮ ಹೇಳ್ತಾನೆ, ಮೊದಲನೇದಾಗಿ ಅಭಯಂ. ಅಭಯಂ ಅಂತ ಹೇಳಿದ್ರೆ ಪ್ರತಿಯೊಬ್ಬ ಜೀವಿಗಳಿಗೂ ಕೂಡ ಅಭಯವನ್ನು ಕೊಡುವಂಥದ್ದು, ಯಾರಿಗೂ ಕೂಡ ಹಿಂಸೆಯನ್ನು ಮಾಡದೇ ಇರುವಂಥದ್ದು. ಅದೇ ರೀತಿಯಾಗಿ ಸತ್ವ ಸಂಶುದ್ಧಿ ಅಂದ್ರೆ ಶುದ್ಧವಾದಂತಹ ಮನಸ್ಸಿರುವುದು. ಆಮೇಲೆ ಜ್ಞಾನ, ವಿಶೇಷವಾದಂತಹ ಜ್ಞಾನ ಇರುವುದು. ಅದಾದ ಮೇಲೆ ಯೋಗ ವ್ಯವಸ್ಥಿತಿ, ವಿಶೇಷವಾಗಿ ಯೋಗದ ಮಾರ್ಗದಲ್ಲಿ ಇರುವಂಥದ್ದು. ಆಮೇಲೆ ದಾನಂ, ದಾನ ಕೊಡುವಂಥದ್ದು. ದಮ ಅಂತ ಹೇಳಿ ಇಂದ್ರಿಯ ನಿಗ್ರಹ. ಆಮೇಲೆ ಯಜ್ಞ ಯಾಗಾದಿಗಳನ್ನು ಮಾಡುವಂಥದ್ದು. ಅದಾದ ಮೇಲೆ ಸ್ವಾಧ್ಯಾಯ ನಿರಂತರವಾಗಿ ತನ್ನ ಶಾಖೆಗಳ ವೇದಗಳನ್ನು ಅಧ್ಯಯನ ಮಾಡುವಂಥದ್ದು. ಆರ್ಜವಂ, ತಪಸ್ಸನ್ನು ಮಾಡುವಂಥದ್ದು. ಆರ್ಜವ ಸಹಿಸಿಕೊಳ್ಳುವಂತ ಶಕ್ತಿ ಇರುವಂಥದ್ದು. ಆಮೇಲೆ ಅಹಿಂಸಾ ಸತ್ಯಮ ಕ್ರೋಧ ಅಂತ ಅನೇಕ ಗುಣಗಳನ್ನು ಹೇಳ್ತಾನೆ. ಒಟ್ಟಿನಲ್ಲಿ ಸಾತ್ವಿಕರಾದಂಥವರಲ್ಲಿ ಯಾವ ಯಾವ ರೀತಿಯಾದಂತಹ ಗುಣಗಳಿರಬೇಕು ಅವೆಲ್ಲವೂ ಕೂಡ ಅದನ್ನು ನಾವು ಅಳವಡಿಸಿಕೊಳ್ಳಬೇಕು. ಆರ್ಜವಂ ಅಂತ ನೇರ ನುಡಿ ಅಂತ. ಅದಾದ ಮೇಲೆ ಅಹಿಂಸಾ,
ಅಹಿಂಸಾ ಅಂತ ಇನ್ನೊಬ್ಬರಿಗೆ ಹಿಂಸೆಯನ್ನು ಮಾಡದೇ ಇರುವಂತದ್ದು, ಸತ್ಯವನ್ನು ಹೇಳುವಂಥದ್ದು, ಕೋಪಗೊಳ್ಳದೇ ಇರುವಂಥದ್ದು, ತ್ಯಾಗ ಮಾಡುವುದು. ಅದಾದ ಮೇಲೆ ಶಾಂತಿ, ಪರಮಾತ್ಮರಲ್ಲಿ ಒಂದು ಬುದ್ಧಿಯನ್ನು ಇಟ್ಟಿರುವುದು. ಅಪೈಶುನಂ ಅಂತ ಹೇಳಿದ್ರೆ ಇನ್ನೊಬ್ಬರ ಬಗ್ಗೆ ಚಾಡಿ ಹೇಳದೇ ಇರುವುದು, ಅವನು ಹಾಗೆ ಇವನು ಹೀಗೆ ಅಂತ ಮಾತಾಡದೇ ಇರುವುದು. ಆಮೇಲೆ ದಯೆ ಇರುವುದು. ಭೂತೇಶು ಅಲೋಲುತ್ತಮ್, ಅದಾದ ಮೇಲೆ ಅತಿಯಾಸೆ ಅನ್ನೋದು ಇರಬಾರ್ದು. ಆಮೇಲೆ ಆರ್ಧವ ಅಂದ್ರೆ ಮನಸ್ಸು ಕರಗಬೇಕು ಅಂತ ಏನಾದ್ರು ನೋಡಿದಾಗ. ಆಮೇಲೆ ಹ್ರೀಹಿ ಅಂತ ಹೇಳಿದ್ರೆ ನಾಚಿಕೆ ಅಂತ, ಏನಾದ್ರೂ ಕೆಟ್ಟ ಕೆಲಸ ಮಾಡಿದಾಗ ನಾಚಿಕೆ ಪಡಬೇಕು ನಮ್ಮಷ್ಟಕ್ಕೆ ನಾವು. ಅಚಾಪಲಂ, ಚಾಪಲ್ಯ ಇರಬಾರ್ದು, ಗಟ್ಟಿಯಾಗಿ ನಮ್ಮ ಮನಸ್ಸಿರಬೇಕು. ತೇಜಃ, ಒಳ್ಳೆ ತೇಜಸ್ಸಿರಬೇಕು. ಕ್ಷಮಾಗುಣ ಎಂಬುದು ಇರಬೇಕು. ಧೃತಿ ಅಂದ್ರೆ ಗಟ್ಟಿತನ ಇರಬೇಕು, ಧೃತಿ ಧೈರ್ಯ. ಅದಾದ ಮೇಲೆ ಶೌಚ ಅಂತಾರೆ ಅಂತರಂಗ ಶುದ್ಧವಾಗಿರ್ಬೇಕು, ಮಡಿಯಾಗಿರ್ಬೇಕು. ಅದಾದ ಮೇಲೆ ಅದ್ರೋಹ, ಇನ್ನೊಬ್ಬರಿಗೆ ದ್ರೋಹವನ್ನು ಮಾಡಬಾರದು. ನಾತಿಮಾನಿತ, ಅತಿಯಾಗಿ ನಮ್ಮ ಪಾಡಿಗೆ ನಾವೇ ಅಹಂಕಾರ ಪಡಬಾರದು. ಭವಂತಿ ಸಂಪದಂ ದೈವಿ ಅಭಿಜಾತಸ್ಯ ಭಾರತ, ಇವೆಲ್ಲವೂ ಕೂಡ ಒಬ್ಬ ಸಾತ್ವಿಕ ಮನುಷ್ಯನಲ್ಲಿ ಇರಬೇಕಾದಂತಹ ಗುಣಗಳು ಅಂತ. ದೈವಿ ಸಂಪತ್ತು, ದೈವಿ ಸ್ವಭಾವದ ಗುಣಗಳು ಅಂತ ಇಷ್ಟು ಗುಣಗಳನ್ನ ಪರಮಾತ್ಮ ಹೇಳಿದ್ದಾನೆ. ಅದಾದ ಮೇಲೆ ಆಸುರಂ ಪಾರ್ಥಮೇಶ್ವಣು, ಆಸುರ ಸ್ವಭಾವದ ಬಗ್ಗೆ ಹೇಳ್ತೇನೆ ಅಂತ ಪರಮಾತ್ಮ ಮುಂದೆ ತಿಳಿಸ್ತಾನೆ. ಹೀಗೆ ಪರಮಾತ್ಮ ದೈವ ಸ್ವಭಾವ ಅಂತ ಹೇಳಿ ಇಷ್ಟೆಲ್ಲ ಗುಣಗಳಿರಬೇಕು. ಈ ರೀತಿಯಾಗಿ ಜಗತ್ತಲ್ಲಿ ಎರಡು ರೀತಿಯಾದಂತಹ ಜನರಿದ್ದಾರೆ, ದೈವ ಮತ್ತು ಆಸುರ ಎಂಬುದಾಗಿ ಪರಮಾತ್ಮ ಅರ್ಜುನನಿಗೆ ಉಪದೇಶವನ್ನು ಮಾಡ್ತಾನೆ. ಮುಂದಿನ ಶ್ಲೋಕ. ಅಸತ್ಯಮಪ್ರತಿಷ್ಠಂತೆ ಜಗದಾಹುರನೀಶ್ವರಂ ಅಪರಸ್ಪರ ಸಂಭೂತಂ ಕಿಮನ್ಯತ್ ಕಾಮಹೈತುಕಂ. ಪದಚ್ಛೇದ ಹೀಗಿದೆ: ಅಸತ್ಯಂ ಅಪ್ರತಿಷ್ಠಂ ತೇ ಜಗತ್ ಆಹುಹು ಅನೀಶ್ವರಂ ಅಪರಸ್ಪರ ಸಂಭೂತಂ ಕಿಂ ಅನ್ಯತ್ ಕಾಮಹೇತುಕಂ. ಹಿಂದಿನ ಶ್ಲೋಕದಲ್ಲಿ ಹೇಳಿದ್ದ ಪರಮಾತ್ಮ ದೈವ ಸ್ವಭಾವದವರನ್ನು ನಾನು ವಿಸ್ತಾರವಾಗಿ ಹೇಳಿದ್ದೇನೆ ಅಂತ. ಮುಂದೆ ಆಸುರ ಸ್ವಭಾವದವರು ಅಂದ್ರೆ ದುಷ್ಟ ಸ್ವಭಾವದವರ ಮನಸ್ಥಿತಿ ಯಾವ ರೀತಿಯಾಗಿರುತ್ತೆ ಅಂತ ಪರಮಾತ್ಮ ಮುಂದಿನ ಶ್ಲೋಕದಲ್ಲಿ ಹೇಳ್ತಾ ಇದ್ದ. ಇದು ಕೂಡ 16ನೇ ಅಧ್ಯಾಯದ 8ನೇ ಶ್ಲೋಕ. ಅಲ್ಲಿ ಪರಮಾತ್ಮ ಹೇಳ್ತಾ ಇದ್ದಾನೆ, ಅಸತ್ಯಂ ಅಂದ್ರೆ ಆಸುರ ಸ್ವಭಾವದ ಜನರು ಏನಂತ ಹೇಳ್ತಾರೆ, ಅವರ ಸಿದ್ಧಾಂತ ಹೇಗಿರುತ್ತೆ ಅಂತ ಹೇಳಿದ್ರೆ, ಜಗತ್ತು ಅಸತ್ಯ, ಅದು ಸತ್ಯವಲ್ಲ, ಅದು ಸುಳ್ಳು ಎಂಬುದಾಗಿ ಅವರ ಪ್ರಧಾನ. ಅಸತ್ಯಂ, ಅದೇ ರೀತಿಯಾಗಿ ಅಪ್ರತಿಷ್ಠಂ, ಇದಕ್ಕೆ ಒಂದು ನೆಲೆ ಅನ್ನೋದಿಲ್ಲ ಅಂತ, ಜಗತ್ತಿಗೆ ನೆಲೆ ಅನ್ನೋದಿಲ್ಲ, ಅಪ್ರತಿಷ್ಠಂ. ಅದೇ ರೀತಿಯಾಗಿ ಜಗದಾಹುಹು ಅನೀಶ್ವರಂ, ಈ ಜಗತ್ತಿಗೆ ಒಬ್ಬ ಈಶ್ವರ ಅನ್ನೋದು ಇಲ್ಲ ಅಂತ. ಈಶ್ವರ ಅಂತ ಹೇಳಿದ್ರೆ ಒಡೆಯ ಅಂತ, ರಾಜ. ಹೇಗೆ ನಾವು ರಾಜ ಅಂತ ಕರಿತೇವೆ, ಅವರು ಈಶ್ವರರು, ಅಂದ್ರೆ ನಮಗೆ ರಾಜರು. ಹಾಗೆ ಇಡೀ ಜಗತ್ತಿಗೆ ಒಬ್ಬ ಪ್ರಧಾನವಾದಂತಹ ರಾಜ ಅಂತ ಯಾರೂ ಕೂಡ ಇಲ್ಲ. ಜಗದಾಹುಹು ಅನೀಶ್ವರಂ, ಈಶ್ವರ ಇಲ್ಲ. ಹಾಗೆ ಅಪರಸ್ಪರ ಸಂಭೂತಂ, ಅದೇನಾಗಿಲ್ಲ, ಪರಸ್ಪರ ಅಂದ್ರೆ ನಾವು ಸೃಷ್ಟಿ ಮಾಡೋಕೆ ಕೇಳ್ತೇವೆ, ಅಹಂಕಾರ ತತ್ವ, ಮಹತ್ವತ್ವ, ಈ ರೀತಿಯಾಗಿ ಅದರಿಂದಾಗಿ ಜಗತ್ತು ಹುಟ್ಟಿತು ಅಂತ. ಅವ್ರು ಹೇಳ್ತಾರೆ ಅಪರಸ್ಪರ ಸಂಭೂತಂ, ಜಗತ್ತು ಆ ರೀತಿಯಾಗಿ ಹುಟ್ಟಿದ್ದೂ ಅಲ್ಲ. ಕಿಮನ್ಯತ್ ಕಾಮಹೈತುಕಂ, ಹಾಗಂದ್ರೆ ಜಗತ್ತು ಸತ್ಯನ? ಸತ್ಯ ಅಲ್ಲ. ಹಾಗಂತ ಸುಳ್ಳ? ಅಸತ್ಯನ? ಅಸತ್ತು ಅಲ್ಲ. ಮತ್ತೇನಾಗಿದೆ? ಅದೇನಾಗಿದೆ? ಸದಸದ್ ವಿಲಕ್ಷಣ. ಆ ಕಡೆ ಈ ಕಡೆ ಸತ್ಯವೂ ಅಲ್ಲ, ಈ ಕಡೆ ಸುಳ್ಳು ಅಲ್ಲ, ಅದೆರಡಕ್ಕಿಂತಲೂ ವಿಲಕ್ಷಣವಾದದ್ದು ಈ ಜಗತ್ತು ಎಂಬುದಾಗಿ ಜಗತ್ತಿನ ಬಗ್ಗೆ ತಿಳಿತಾರೆ ಎಂಬುದಾಗಿ ತಿಳಿಸ್ತಾ ಇದ್ದಾರೆ. ಒಟ್ಟಿನಲ್ಲಿ ಆಸುರ ಸ್ವಭಾವದ ಜನರು ಏನಿರ್ತಾರೋ ಅವರ ದೃಷ್ಟಿಯಲ್ಲಿ ಜಗತ್ತು ಅದೇನಾಗಿದೆ? ಭ್ರಮೆ. ಒಂದು ಮಾತಿನಲ್ಲಿ ಹೇಳೋದಾದ್ರೆ ಭ್ರಮೆ ಅಂತ. ಉದಾಹರಣೆಗೆ, ಒಂದು ಕಪ್ಪೆ ಚಿಪ್ಪನ್ನು ನೋಡಿ ಎಲ್ಲ ಹೋಗ್ತಾ ಇರ್ತೀವಿ ಮಧ್ಯಾಹ್ನ ಸಂದರ್ಭದಲ್ಲಿ, ಸಮುದ್ರದ ತೀರದಲ್ಲಿ ಕಪ್ಪೆ ಚಿಪ್ಪು ಬಿದ್ದಿರುತ್ತೆ. ಅದನ್ನ ನೋಡಿ ಎಂತ ಅನ್ಕೊಳ್ತೇವೆ? ಬೆಳ್ಳಿ ಅಂತ ಅನ್ಕೊಳ್ತೇವೆ. ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಬೆಳ್ಳಿ ಎಲ್ಲ ಕಪ್ಪೆ ಚಿಪ್ಪು ಅಂತ. ಹಾಗಾದ್ರೆ ಬೆಳ್ಳಿ ಸತ್ಯನ? ಸತ್ಯ ಅಲ್ಲ, ಅಲ್ಲಿ ಇಲ್ಲ, ಇಲ್ಲದೆ ಇರೋದು ಕಾಣಿಸಿತು. ಆದ್ರೆ ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಯ್ತು ಅದು ಸುಳ್ಳು ಅಂತ ಗೊತ್ತಾಯ್ತು. ಹಾಗೆ ಅದನ್ನ ಏನ್ ಕರಿತೇವೆ? ಭ್ರಮೆ ಅಂತ ಕರಿತೇವೆ. ಒಂದು ಸಂದರ್ಭದಲ್ಲಿ ಸತ್ಯ ಅಂತ ಕಾಣಿಸಿತು,
ಆಮೇಲೆ ಸತ್ಯ ಅಲ್ಲ, ಅದು ಸುಳ್ಳು ಅಂತ ಗೊತ್ತಾಯ್ತು, ಅದನ್ನ ಭ್ರಮೆ ಅಂತ ಕರೀತಾರೆ. ಹಗ್ಗವನ್ನು ನೋಡಿ ಹಾವು ಅಂತ ತಿಳಿದುಕೊಂಡಾಗ ಹತ್ತಿರ ಹೋಗಿ ನೋಡಿದಾಗ ಗೊತ್ತಾಗುತ್ತೆ ಇದು ಹಗ್ಗ ಅಲ್ಲ ಹಾವು, ಅದನ್ನ ಆ ಭ್ರಮೆ ಅಂತ ಕರೀತಾರೆ. ಹಾಗೆ ಜಗತ್ತು ಕೂಡ ಏನಾಗಿದೆ, ಈ ಕಾಣಿಸ್ತಾ ಇದೆ ನಮಗೆ ಸತ್ಯ ಅಂತ ಅನ್ಕೊಳ್ತೇವೆ. ಹೇಗೆ ಅಂದ್ರೆ ಕಪ್ಪೆ ಚಿಪ್ಪದಲ್ಲಿ ಕಂಡ ಬೆಳ್ಳಿ ಅಂತೆ. ನಮಗೆ ಮುಂದೆ ವಿಶೇಷವಾದ ಜ್ಞಾನ ಬಂದಾಗ ಜಗತ್ತು ಸುಳ್ಳು ಅಂತ ಗೊತ್ತಾಗುತ್ತೆ ಅಂತ ಆಸುರ ಸ್ವಭಾವ ಜನರು ಹೇಳ್ತಾರೆ ಅಂತ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಹೀಗೆ ಸಜ್ಜನರ ಸ್ವಭಾವ ಆ ರೀತಿ ಇರುತ್ತೆ. ನಾ ಹಿಂದೆ ಹೇಳಿದಂತೆ ಅಷ್ಟೆಲ್ಲ ಒಳ್ಳೆ ಗುಣಗಳು ಅವರಲ್ಲಿ ಇರ್ತವೆ. ಆದ್ರೆ ಜಗತ್ತು ಹೇಗಿದೆ ಅಂತ ಹೇಳಿದ್ರೆ ಆಸುರ ಸ್ವಭಾವ ಜನರ ಮನಸ್ಥಿತಿ, ಜಗತ್ತು ಅದು ಭ್ರಮೆ, ಅದು ಪರಮಾತ್ಮ ಸೃಷ್ಟಿ ಮಾಡಿದ್ದಲ್ಲ, ಅದೆಲ್ಲವೂ ಕೂಡ ಅಜ್ಞಾನದಿಂದಾಗಿ ಹುಟ್ಟಿದ್ದು. ನಮ್ಮೆಲ್ಲರ ಅಜ್ಞಾನದಿಂದಾಗಿ ಜಗತ್ತು ಹುಟ್ಟಿದೆ ಅಂತ. ಅಂದ್ರೆ ನಮಗೆ ಕಪ್ಪೆ ಚಿಪ್ಪದಲ್ಲಿ ಬೆಳ್ಳಿ ಕಾಣಿಸುತ್ತೆ, ಅದಕ್ಕೆ ಮೂಲ ಕಾರಣ ಏನು? ನಮ್ಮ ಅಜ್ಞಾನ. ಅಲ್ಲಿ ಬೆಳ್ಳಿ ಇದೆ, ವಾಸ್ತವಿಕವಾಗಿ ಬೆಳ್ಳಿ ಇಲ್ಲ. ನಮ್ಮ ಅಜ್ಞಾನದಿಂದಾಗಿ ಇಲ್ಲಿ ಬೆಳ್ಳಿ ಕಾಣಿಸಿತ್ತು. ಹಾಗೆ ನಮ್ಮ ಅಜ್ಞಾನದಿಂದ ಈ ಜಗತ್ತು ಕಾಣಿಸುತ್ತೆ ಅಂತ ವಿಚಿತ್ರವಾದಂತಹ ವಾದವನ್ನ ಅನೇಕರು ತಿಳಿಸ್ತಾರೆ. ಹೀಗೆ ಅದೆಲ್ಲವೂ ಕೂಡ ಸ್ವಭಾವ ಜನರ ಮನಸ್ಥಿತಿ ಎಂಬುದಾಗಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಹೀಗೆ ಜಗತ್ತಿನಲ್ಲಿ ಎರಡು ರೀತಿಯಾದಂತಹ ಜನರಿದ್ದಾರೆ, ದೈವಿ ಸ್ವಭಾವದ ಜನರು, ಅದೇ ರೀತಿಯಾಗಿ ಆಸುರ ಸ್ವಭಾವದ ಜನರು ಎಂಬುದಾಗಿ ಅವರಿಬ್ಬರ ಸ್ವಭಾವವನ್ನು ಪರಮಾತ್ಮ ತಿಳಿಸಿದ. ಇಷ್ಟು ಮಾತ್ರ ಅಲ್ಲ, ಮತ್ತೆ ಮುಂದೆ ಹೇಳ್ತಾನೆ, ಏತಾಂ ದೃಷ್ಟಿಮವಷ್ಟಭ್ಯ ನಷ್ಟಾತ್ಮಾನೋಲ್ಪಬುದ್ಧಯ ಪ್ರಭವಂತಿ ಉಗ್ರಕರ್ಮಾಣಃ ಕ್ಷಯಾಯ ಜಗತೋ ಹಿತಾಃ. ಪದಚ್ಛೇದ ಹೀಗಿದೆ, ಏತಾಂ ದೃಷ್ಟಿಂ ಅವಷ್ಟಭ್ಯ ನಷ್ಟಾತ್ಮಾನಃ ಅಲ್ಪಬುದ್ಧಯಃ ಪ್ರಭವಂತಿ ಉಗ್ರಕರ್ಮಾಣಃ ಕ್ಷಯಾಯ ಜಗತಃ ಅಹಿತಾಃ. ಏತಾಂ ದೃಷ್ಟಿಂ ಅಂದ್ರೆ ಈ ಒಂದು ಹಿನ್ನೆಲೆಯಲ್ಲಿ ಯಾರು ಜಗತ್ತನ್ನ ಕಾಣ್ತಾರೋ, ಜಗತ್ತು ಸುಳ್ಳು, ಪರಮಾತ್ಮ ಸೃಷ್ಟಿ ಮಾಡಿದ್ದಲ್ಲ, ಹಾಗೆ ಹೀಗೆ ಅಂತೆಲ್ಲ ಏನು ಆಸುರ ಸ್ವಭಾವ ಜನರು ಇರ್ತಾರೋ, ಈ ಒಂದು ದೃಷ್ಟಿಕೋನದಲ್ಲಿ ಅವರು ಜಗತ್ತನ್ನು ನೋಡ್ತಾ ಇರ್ತಾರೆ. ಜಗತ್ತನ್ನು ಸುಳ್ಳು ಅನ್ನೋ ದೃಷ್ಟಿಕೋನದಲ್ಲಿ ಅವ್ರು ನೋಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ನಷ್ಟ ಆತ್ಮಾನಃ, ಅವರ ಸಂಪಾದನೆ ಮಾಡಿದಂತಹ ಪುಣ್ಯಾದಿಗಳು ಎಲ್ಲವೂ ಕೂಡ ನಾಶವಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಪರಮಾತ್ಮನೇ ಇಲ್ಲ, ಬ್ರಹ್ಮ ಸತ್ಯ, ಪರಮಾತ್ಮ ಇದ್ದಾನೆ, ಜಗತ್ತು ಸುಳ್ಳು ಅಂತ ಹೇಳ್ತಾರೆ. ಕಣ್ಣಿಗೆ ಕಾಣುವಂತ ಜಗತ್ತು ಸುಳ್ಳು, ಪರಮಾತ್ಮರೊಬ್ಬನೇ ಸತ್ಯ, ಈ ರೀತಿಯಾಗಿ ಅನೇಕ ರೀತಿಯಂತಹ ವಿಚಾರಗಳನ್ನು ತಿಳಿಸ್ತಾ ಹೋಗ್ತಾರೆ. ಅದರಿಂದ ಅವರ ಪುಣ್ಯ ಎಲ್ಲವೂ ಕೂಡ ಸೋರಿ ಹೋಗಿ ಬಿಡುತ್ತೆ. ಅಲ್ಪ ಬುದ್ಧಯ, ಅವ್ರೇನಾಗಿರ್ತಾರೆ, ಅಲ್ಪ ಬುದ್ಧಿಗಳು, ಅವರಿಗೆ ಬುದ್ಧಿ ಸರಿ ಇರೋದಿಲ್ಲ, ಶುದ್ಧವಾದಂತಹ ಬುದ್ಧಿ ಅವರಿಗಿರೋದಿಲ್ಲ. ಇದರಿಂದ ಅವ್ರೇನ್ ಮಾಡ್ತಾರೆ, ಪ್ರಭವಂತಿ ಉಗ್ರ ಕರ್ಮಾಣಃ ಅಂತ, ಅಂದ್ರೆ ಕ್ರೂರವಾದಂತಹ ಕೆಲಸಗಳನ್ನ, ಅಂದ್ರೆ ವೇದಕ್ಕೆ ವಿರುದ್ಧವಾದಂತಹ ಕಾರ್ಯಗಳನ್ನ ಅವ್ರು ಮಾಡ್ತಾ ಹೋಗ್ತಾರೆ. ಪ್ರಭವಂತಿ ಉಗ್ರ ಕರ್ಮಾಣ ಕ್ಷಯಾಯ ಜಗತೋ ಹಿತಾಹ. ಹೀಗೆ ಅವರೆಲ್ಲರೂ ಕೂಡ ಜಗತ್ತಿನ ನಾಶಕ್ಕೋಸ್ಕರವೆಂತಾನೆ, ಅಂದ್ರೆ ಜಗತ್ತನ್ನ ಕೆಡಿಸಬೇಕು ಅಂತಾನೆ ಅವ್ರು ಹುಟ್ಟಿದಂಥವರು ಎಂಬುದಾಗಿ ಪರಮಾತ್ಮ ಗೀತೆಯಲ್ಲಿ ತಿಳಿಸ್ತಾ ಇದ್ದಾರೆ. ಹೀಗೆ ಯಾರು ಜಗತ್ತನ್ನ ಸುಳ್ಳು ಅಂತ ಹೇಳ್ತಾರೋ, ಜಗತ್ತು ಕಪ್ಪೆ ಚಿಪ್ಪಿನಲ್ಲಿ ಕಾಣುವಂತಹ ಬೆಳ್ಳಿಯಂತೆ ಮಾತ್ರ ಕಾಣಿಸುತ್ತೆ, ಸರಿಯಾದಂತಹ ಕಪ್ಪೆ ಚಿಪ್ಪಿನ ಜ್ಞಾನ ಬಂದಾಗ ಬೆಳ್ಳಿ ಹೇಗೆ ನಾಶವಾಗುತ್ತೋ ಹಾಗೆ ನಮಗೆ ಪರಮಾತ್ಮನ ಜ್ಞಾನ ಬಂದಾಗ ಜಗತ್ತು ಕೂಡ ನಾಶವಾಗುತ್ತೆ, ಜಗತ್ತು ಸುಳ್ಳು ಎಂಬುದಾಗಿ ಆ ರೀತಿಯಾಗಿ ವಾದ ಮಾಡ್ತಾರೆ. ಅವರೆಲ್ಲರೂ ಕೂಡ ಜಗತ್ತನ್ನು ದಾರಿ ತಪ್ಪಿಸಲಿಕ್ಕೆ ಇರುವಂತಹ ಜನರು. ಅದರಿಂದ ಜಗತಃ ಅಹಿತಾಹ, ಜಗತ್ತಿಗೆ ಅವರಿಂದಾಗಿ ಹಿತವಾಗುವುದಿಲ್ಲ, ಹೊರತು ಅಹಿತವೇ ಆಗುತ್ತೆ ಎಂಬುದಾಗಿ ಸಾಕ್ಷಾತ್ ಗೀತೆಯಲ್ಲಿ ಪರಮಾತ್ಮ ತಿಳಿಸ್ತಾ ಇದ್ದಾನೆ. ಇಲ್ಲಿಗೆ 2ನೇ ಅಧ್ಯಾಯದಲ್ಲಿ ಒಟ್ಟು 100 ಶ್ಲೋಕಗಳ ಚಿಂತನೆ ಎಂಬುದು ಮುಗಿಯುತ್ತೆ. ಮುಂದೆ ಮತ್ತೆ ಇನ್ನು 4-5 ಶ್ಲೋಕಗಳು ಗೀತೆಯ ಬಗ್ಗೆ ತಿಳಿಸ್ತಾರೆ. ಅದಾದ ಮೇಲೆ ಮತ್ತೆ ಮೋಕ್ಷ ಧರ್ಮದ ಅಂದ್ರೆ ಮಹಾಭಾರತದ ಶಾಂತಿ ಪರ್ವದಲ್ಲಿ ಬರುವಂತಹ ಒಂದು ಭಾಗ, ಅದರ ವಿಚಾರವನ್ನು ಮುಂದೆ ಮತ್ತೆ ತಿಳಿಸಿ ಪರಮಾತ್ಮನ ಸರ್ವೋತ್ತಮತ್ವ ಮುಂತಾದಂತಹ ಅನೇಕ ವಿಚಾರಗಳನ್ನ ತಿಳಿಸ್ತಾ ಹೋಗ್ತಾರೆ. ಉಳಿದ ಭಾಗದ ಅರ್ಥ ಚಿಂತನೆಯನ್ನ ನಾಳೆ ಪಾಠ ಇರುತ್ತೆ. ಯಾಕೆಂತ ಹೇಳಿದ್ರೆ ಪಾಡ್ಯ
ಸೋಮವಾರ ಆಗುತ್ತೆ. ಹಾಗಾಗಿ ನಾಳೆ ಪಾಠ ಬಿಟ್ಬಿಟ್ರೆ ಮತ್ತೆ 3 ದಿವಸ ಪಾಠ ಇರೋದಿಲ್ಲ. ಹಾಗಾಗಿ ನಾಳೆ ಪಾಠ ಇರುತ್ತೆ. ಮತ್ತೆ ಭಾನುವಾರ ಮತ್ತು ಸೋಮವಾರ ಪಾಡ್ಯ ಅವತ್ತು ಪಾಠ ಇರೋದಿಲ್ಲ. ಮತ್ತೆ ಮಂಗಳವಾರ ಬಿದಿಗೆಯಿಂದ ಯಥಾವತ್ತಾಗಿ ಪಾಠ ನಡೆಯುತ್ತೆ. ಹಾಗಾಗಿ ನಾಳೆ ಪಾಠ ಇರುತ್ತೆ. ಶ್ರೀಕೃಷ್ಣಾರ್ಪಣಮಸ್ತು.